ಡಿ ಕೆ ಶಿ ಅವರಿಗೆ ತಮಗೆ ಸಾಕಷ್ಟು ಮುನಿಸಿದೆ ಅನ್ನೋ ಮಾತುಗಳು ಸಾಕಷ್ಟು ಚರ್ಚೆಗಳಾಗ್ತಿರೋದು. ಯಾವ ಮುನಿಸಿಲ್ಲ, ಏನು ಮೊನ್ನೆ ಎಲ್ಲ ಕೂಡಿ ಒಟ್ಟಿಗೆ ಕಾರ್ಯಕ್ರಮ ಮಾಡಿರಲ್ಲ ಬೆಳಗಾವಿ, ಎಲ್ಲರೂ ಕೂಡಿ ಮಾಡಿ ಅತ್ಯಂತ ಯಶಸ್ವಿ ಮಾಡಿದ್ವಿ, ಎಲ್ಲ ಕೂಡಿ ಮಾಡಿದ್ವಿ. ಸೊ ಮುನಿಸ್ ಅನ್ನೋದು ಪ್ರಶ್ನೆ ಬರೋದಿಲ್ಲ, ಎಲ್ಲ ಒಗ್ಗಟ್ಟಾಗಿದ್ದೀವಿ, ಪಕ್ಷ ಒಂದೇ ಕಡೆ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕಂತೀರಾ ಸರ್, ಅಥವಾ ಅವರೇ ಮುಂದುವರಿ? ನೀವು ಅದನ್ನು ಡೆಲ್ಲಿ ಕೇಳಬೇಕು, ಅಲ್ಲಿ ಕೇಳ್ರೆ ಹೇಳೋರು, ಅಥವಾ ಬೆಂಗಳೂರಿನಲ್ಲಿ ಕೇಳಿದ್ರೆ ಹೇಳ್ತಾರೆ. ಅದಕ್ಕೂ ನಾವು ರೈಟ್ ಪರ್ಸನ್ ಅಲ್ಲ, ಈಗಾಗಲೇ ಹೇಳಿದ್ದೀವಿ. ನಮ್ಮ ಕಡೆ ಆಸಕ್ತಿನೂ ಇಲ್ಲ, ಅದು ಅಧಿಕಾರವೂ ಇಲ್ಲ. ಸೊ ಅದು ನಮ್ಮ ಚರ್ಚೆ ಕೂಡ ಅನಾವಶ್ಯಕ. ಅದು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬೆಂಗಳೂರಿಗೆ ಹೋದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಹೇಳ್ತೇನೆ. ವದಂತಿ ಅಷ್ಟೇ ಅಲ್ಲ, ಎಲ್ಲಿ ಅಧಿಕೃತವಾಗಿ ಅವ್ರೇನು ಬರ್ತೀವಿ ಅಂತ ಎಲ್ಲಿ ಅವ್ರು ಕಾಂಗ್ರೆಸ್ ಕೇಳಿಲ್ಲ, ನಾವು ತೊಗೊಳ್ತೀವಿ ಅಂತ ಎಲ್ಲಿ ಹೇಳಿಲ್ಲ. ನೀವು ಮತ್ತೆ ವದಂತಿ ಅಷ್ಟೇ, ವದಂತಿಗೆ ಉತ್ತರ ಕೊಡೋಕ್ಕಾಗಲ್ಲ. ಪಕ್ಕ ಎಲ್ಲರೂ ಹೇಳಿದ್ದಾರೆ, ರಾಜನ ಹೇಳಿದಾರೆ, ನಾವು ಹೇಳ್ತೀವಿ. ನಮ್ಮ ಪಕ್ಷ ಸಿದ್ಧಾಂತ ಒಪ್ಪಿ ಯಾರೇ ಬರೆದಿದ್ರೆ ರಾಮುಲು ಆದಿಯಾಗಿ ಎಲ್ಲರೂ ಸ್ವಾಗತ ಅಂತ ಹಿಂದೂ ಹೇಳಿದ್ವಿ, ಮುಂದೆ ಹೇಳ್ತೀವಿ, ನಾಳೆ ಹೇಳ್ತೀವಿ. ಅದಕ್ಕೆ ನಮ್ಮ ಪಕ್ಷ ಸಿದ್ಧಾಂತ ಒಪ್ಪಬೇಕು ಫಸ್ಟು. ಬರೋಗಿದ್ರೆ ಎಲ್ಲರಿಗೂ ಸ್ವಾಗತ. ರಾಮುಲು ಅವ್ರು ಹಿಡ್ಕೊಂಡು ಮತ್ತೆ ಯಾರು ಬರ್ತಾರೆ, ಎಲ್ಲರಿಗೂ ಇಂಡಿವಿಜುವಲ್ ಅಂತಿಲ್ಲ, ಯಾರು ಬಂದರೂ ಸ್ವಾಗತ. ನನಗೆ ಖಾಸಗಿಯಾಗಿ ನನ್ನ ಸಂಪರ್ಕದಲ್ಲ, ರಾಜಕೀಯವಾಗಿಲ್ಲ, ಖಾಸಗಿಯಾಗಿದ್ದಾರೆ. ಇನ್ನೂ ಸತೀಶ್ ಜಾರಕಿಹೊಳಿ ಅವರ ಶಕ್ತಿಯನ್ನು